ಯಾರೋ ಸ್ವಾಮಿಗಳ ತಕ್ಕ ಹೋದತ್ತ ನಾನು ಆಯಸ್ ಎಷ್ಟು ವರ್ಷ ಐತ್ರಿ ಅಂತ ಕೇಳಾಕ ಅವ ಸ್ವಾಮಿಗಳು ಅಂದ್ರತ್ತ ಒಟ್ಟ ನೀ ನಾಳೆ ಮಧ್ಯಾಹ್ನ ನೋಡಿ ಸಾಯ್ತಿ ಅಂದ್ಬಿಟ್ರತ್ತ ಅವ. ನಾಳೆ ಮಧ್ಯಾಹ್ನ ನೋಟಿಗೆ ಸಾವು ನಿನಗೆ ಬಂದ್ಬಿಡ್ತದಂತ ಅವ ಅಂದತ್ತ. ನಾಳೆ ಮಧ್ಯಾಹ್ನ ನೋಟಿಗೆ ನಂಗೆ ಸಾವು ಬರ್ತದ ಅಂತ ಹೇಳಿ ಮನ್ಯಾಗ ಹೋಗಿ ಯೋಚನೆ ಮಾಡಿದಂತ ಊರಾಗಿದ್ರ ಸಾವು ಬರೋದು, ಬೇರೆ ಊರಿಗೆ ಹೋಗ್ಬಿಡುನು. ಊರಾಗಿದ್ರಲ್ಲ ಸಾವು ಬರೋದು, ಬೇರೆ ಊರಿಗೆ ಹೋಗ್ಬಿಡೋಣ ಅಂದವ. ಕುದುರೆ ಎತ್ತಿದ, ಏರಿ ಓಡಿದ ಮಧ್ಯಾಹ್ನ ಆಗುತ್ತಕ ಓಡಿದ, ಊರು ಸೀಮೆ ದಾಟಿದ, ತಾಲೂಕು ದಾಟಿದ, ಜಿಲ್ಲಾ ದಾಟಿದ, ರಾಜ್ಯದ ಬೇರೆ ರಾಜ್ಯಕ್ಕೆ ಬಾರ್ಡರ್ದಾಗ ಹೋಗಿ ಕುತ್ಕೊಂಡ. ಅಲ್ಲಿ ಹೋಗಿ ಆಹಾ ಆರಾಮಾತು. ಒಂದು ಗಿಡದ ಬುಡಕ್ಕೆ ಹೋಗಿ ಕುತ್ಕೊಂಡ. ಗಾಳಿ ಭಾಳ ಚಂದ ಬಿಸಾಕತ್ತದ, ಟೈಮ್ ಎಟ್ಟಾಗ್ಯದ, ಒಟ್ಟ 12-15 ನಿಮಿಷ ಕಮ್ಮಿ ಅದ. ಸಾವು ಇಲ್ಲಿ ತಕ್ಕ ಹೆಂಗೆ ಬರ್ತದ ಅದಕ್ಕೆ ಗೊತ್ತದ ನಾ ಇಲ್ಲಿ ಬಂದದ್ದು. ನಾನು ನಿನ್ನೆ ರಾತ್ರಿನೂ ಊರು ಬಿಟ್ಟು ಅದೇ ಹೆಂಗೆ ಬರ್ತೈತಿ ಇಲ್ಲಿಗೆ ತಾವು ಅನ್ಕೊಂಡ. ಅದು ಬರ್ತದ ಹೆಂಗೆ ಅನ್ಕೊಂಡ. ಹಿಂದೆ ದುಬ್ಬದ ಮ್ಯಾಗ ಬರ್ದಂಗೆ ಆತ ಅವಂಗ. 5 ನಿಮಿಷ ಮುಗಿಯಂಟ್ಲೆ ಟೈಮ್ 12 ಆಗಿತ್ತಲ್ಲ. ಅವಾಗ ಅವ ಅನ್ಕೊಂಡ ನಾ ಇಟ್ಟು ದೂರ ಬಂದನು ನನ್ಯಾರು ಇಲ್ಲಿ ಹುಡ್ಕೊಂಬರಕ್ಕೆ ಸಾಧ್ಯ ಆಗ ಭ್ರಮೆ ಹೇಳೋದು ಅನ್ಕೊಂಡವ. ಮತ್ತೊಂದು ಸಲ ಬಡಿತ ದುಬ್ಬಕ್ಕಿಂದ. ತಿರುಗಿ ನೋಡಿದ, ಯಮಧರ್ಮ ಬಂದು ನಿಂತಿದ್ದ. ಯಪ್ಪ ಗಾತ ಆತಲ ಅಂದವ. ಇಲ್ಲಿಗೆ ಹ್ಯಾಂಗೆ ಹುಡ್ಕೊಂಬಂದೆವು ಮರ, ನನ್ನ ಅಡ್ರೆಸ್ ನಿನಗೆ ಯಾರು ಹೇಳಿದ್ರು ಅಂತ ಕೇಳಿದ ಯಮಧರ್ಮನವ. ಯಮಧರ್ಮ ಹೇಳಿದ ನನಗೆ ಯಾರ ಅಡ್ರೆಸ್ ಹೇಳೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಮೊದಲ ಗೊತ್ತಾಗ್ಯದ. ನೀ ಎಲ್ಲಿ ಹೋಗಿ ಕೂತ್ರು ನಾನು ನಿನ್ನ ಬಿಡಂಗಿಲ್ಲ, ನಿನ್ನ ಬೆನ್ನು ಹತ್ತೆ ನಾ ಬಂದನು ಅಂದವ. ನೀ ರಾತ್ರಿ 12 ಊರು ಬಿಟ್ಟಿದ್ದೀರ, ನಾನು ಅವಾಗ ನಿನ್ನ ಬೆನ್ನು ಹತ್ತೀನಿ ಅಂದವ. ನೋಡ್ರಿ, ಸಾವು ಬೆನ್ನ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ.